ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯಕರ್ತರು 3 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಹಸೀಲ್ ಕೇಂದ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮುಖ್ಯಸ್ಥ ಎಸ್.ವೈ. ಹಂಜಿ, ಕಳೆದ 50 ವರ್ಷಗಳಿಂದ ನಾವು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಡುತ್ತಿದ್ದೇವೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕೋಡಿ ಉಪವಿಭಾಗದ ಶಾಸಕರು ಚಿಕ್ಕೋಡಿ ಜಿಲ್ಲೆಗಾಗಿ ಧ್ವನಿ ಎತ್ತಿರುವುದು ನಮ್ಮ ಅದೃಷ್ಟ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಪ್ರತ್ಯೇಕ ಜಿಲ್ಲೆ ರಚನೆಯಿಂದ ರೈತರು, ಉದ್ಯಮಿಗಳು ಮತ್ತು ವಿದ್ಯಾವಂತರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಚಿಕ್ಕೋಡಿಯನ್ನು ಜಿಲ್ಲೆಯಾಗಿ ಘೋಷಿಸುವವರೆಗೆ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಶಾಲಾ ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವಿವಿಧ ಸಂಸ್ಥೆಗಳ ಅಧಿಕಾರಿಗಳು ಭಾಗವಹಿಸಿ ತಮ್ಮ ಬೆಂಬಲವನ್ನ ನೀಡುತ್ತಿದ್ದಾರೆ. ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಜಿಲ್ಲೆ ಬೇಕು, ಬೇಕೇ ಬೇಕು, ಜಿಲ್ಲೆ ಬೇಕು, ಬೇಕು, ಜಿಲ್ಲೆ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಜಿಲ್ಲೆ ಬೇಕು, ಜಿಲ್ಲೆ ಬೇಕು, ಬೇಕೇ ಬೇಕು, ಜಿಲ್ಲೆ ಮೂವತ್ತು ವರ್ಷಗಳ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟದ ಪ್ರತಿಫಲ, ಅದರ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ನಿನ್ನಿನ ದಿವಸ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಭಾಗದ ಎಲ್ಲ ಶಾಸಕರು ಧ್ವನಿ ಎತ್ತಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಸಲ
ಅಧಿವೇಶನದೊಳಗೆ ನಮ್ಮ ಧ್ವನಿಯನ್ನು ಕೇಳುವವರು ಇದ್ದಿರಲಿಲ್ಲ. ಆದರೆ ಇವತ್ತು ಸನ್ಮಾನ್ಯರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು, ಶಶಿಕಲಾ ಜೊಲ್ಲೆ ಅವರು, ಹಾಗೆಯೇ ರಾಜು ಕಾಗೆ ಅವರು, ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಅದ್ರ ಜೊತೆಗೆ ರಾಮದುರ್ಗದ ಪಟ್ಟಣವರು ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ಒಂದು ವಿಷಯವನ್ನು ಎತ್ತಿದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳಿಗೆ ಇದರ ಎಲ್ಲ ಈ ವಿಚಾರ ಗೊತ್ತಾಗಿದೆ. ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ಆಗತಕ್ಕಂಥ ಒಂದು ಸಂಭ್ರಮ ಇವತ್ತು ನಮಗೆ ಕಾಣ್ತಾ ಇದೆ. ಆದರೆ ನಾವು ಹೋರಾಟವನ್ನು ಬಿಡೋದಿಲ್ಲ. ಬಹುಶಃ ಅಲ್ಲಿವರೆಗೆ ನಮಗೆ ಎಲ್ಲಿವರೆಗೆ ಸಹಿಯಾಗಿ ಇದನ್ನು ಘೋಷಣೆ ಆಗ್ತಾ ಇದೆಯೋ ಅಲ್ಲಿವರೆಗೆ ನಿರಂತರವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಲು ಬಯಸುತ್ತೇವೆ. ಧನ್ಯವಾದ. ನಿಜವಾಗಿಯೂ ಈ ಹೋರಾಟ ಮತ್ತು ಸರ್ಕಾರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಕೂಡ ನಮಗೆ ಧ್ವನಿಗೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವರಂತೂ ಮೊದಲು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಅದು ಸರ್ಕಾರ ಗಮನಕ್ಕೂ ಕೂಡ ಬಂದಿದೆ. ಸರ್, ಈಗ ಅಥಣಿ ಜಿಲ್ಲೆ ಸಂಬಂಧ ಬಂದಿದ್ದಾರೆ ಸರ್, ಅದ್ರ ಸಂಬಂಧ ಏನು ಹೇಳ್ತಾರೆ? ಇಲ್ಲ, ಈಗ ನೋಡ್ರಿ, ಮುಖ್ಯವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಚಿಕ್ಕೋಡಿಗೆ ಅತ್ಯಂತ ಬಹುಮತ ಸಿಕ್ಕಿದೆ. ಎಲ್ಲ 18 ಶಾಸಕರಲ್ಲಿ ಸುಮಾರು 10-12 ಶಾಸಕರು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಅನ್ನತಕ್ಕಂಥ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದರ ವಿಚಾರ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿದೆ. ಅಥಣಿ ಪ್ರತಿಭಟನೆಗಾರರು ಏನು ಆಗಬೇಕು? ಅವರಿಗೆ ನೋಡ್ರಿ, ಇದು ಪ್ರಜಾಪ್ರಭುತ್ವದೊಳಗೆ ಎಲ್ಲರಿಗೂ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅಧಿಕಾರ ಇದೆ. ಆದರೆ ನಾವೇನಂತೀವಿ, 40 ವರ್ಷಗಳ ನಮ್ಮ ಹೋರಾಟ ಏನಿದಿಲ್ಲ, ಇದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ನಾವು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಏನೋ ಇವತ್ತು ಈ ಸೆಷನ್ ಒಳಗೆ ಒಂದು ಅಂತಿಮವಾಗಿ ಜಿಲ್ಲಾ ಘೋಷಣೆ ಆಗುವಂಥ ವಿಚಾರಗಳ ಕಂಡು ಬರ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಇವತ್ತು ಗೋಕಾಕದವರು ಆಯಿತು, ಚಿಕ್ಕೋಡಿಯವರು ಆಯ್ತು, ಇವತ್ತು ಎಲ್ಲ ಈ ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಬರ್ತಕ್ಕಂಥ 18 ಶಾಸಕರು, 3 ಮಂದಿ MLC ಅವರು, MP ಗಳು ಎಲ್ಲರೂ ಇವತ್ತು ಈ ಚಿಕ್ಕೋಡಿ ಒಂದೇ ಧ್ವನಿಯಲ್ಲಿ ಚಿಕ್ಕೋಡಿ ಮೊಟ್ಟ ಮೊದಲಾಗಿ ಜಿಲ್ಲೆ ಆಗಬೇಕಂತ ಹೇಳಿ ಇವತ್ತು CM ಮೇಲೆ ಈ ಅಧಿವೇಶನ ಮುಗಿಯೋದ್ರೊಳಗೆ ಪ್ರೆಷರ್ ತರ್ತಾರೆ. ಜಿಲ್ಲೆ ಆಗ್ತದೆ ಅಂತ ಹೇಳಿ ನಮ್ಗೆ ಈ ಸಿಹಿ ಸುದ್ದಿ ಆಶಾಭಾವನೆ ಐತಿ. ಸಿಹಿ ಸುದ್ದಿ ಆಶಾಭಾವನೆ ಎಲ್ಲ 100ಕ್ಕೆ 100 ಆಗ್ತದಂತ ನಾವು ಭಾಳ ವಿಶ್ವಾಸ ಇಟ್ಟೇವಿ. ಮತ್ತು ನಾವು ಎಲ್ಲಿವರೆಗೂ ಚಿಕ್ಕೋಡಿ ಜಿಲ್ಲೆ ಅನೌನ್ಸ್ ಆಗೋದಿಲ್ಲ, ಗೆಜೆಟ್ ಆಗ್ಬೋದು, ಅಲ್ಲಿ ತನಕ ನಮ್ಮ ಹೋರಾಟ ಈ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮಾಧ್ಯಮದ ಮಿತ್ರರು ಏನೀಗ ತಾವೆಲ್ಲ ವಿಸ್ತಾರ ಮಾಡ್ತಾ ಇದ್ದೀರಲ್ಲ, ಇದಕ್ಕೂ ಕೂಡ ತಮ್ಮ ಏನು ಸಹಮತಿ ಐತಿ ಮತ್ತು ತಮ್ಮಿಂದಾಗಿ ಕೂಡ ಸರ್ಕಾರಕ್ಕೆ ಇದು ಮುಟ್ತಾ ಇದೆ. ಅದಕ್ಕಾಗಿ ತಮ್ಮನ್ನು ನಾನು ಅಭಿನಂದಿಸುತ್ತೇನೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.